ನಮಸ್ಕಾರ ಎಲ್ಲರಿಗೂ, ಹೆಂಗಿದ್ದೀರಾ? ಹಬ್ಬ ಹುಣ್ಣಿಮೆ ಬಂತಂದರೆ ಏನೋ ನಮ್ಮ ಹೆಣ್ಮಕ್ಳಿಗೆ ಎಷ್ಟೊಂದು ಖುಷಿ ಅಂದರೆ ಪೂಜೆ ಪುರಸ್ಕಾರ ನೈವೇದ್ಯ ಇದೆಲ್ಲ ಮಾಡ್ಕೋತೀವಲ್ಲ, ಏನೋ ಒಂದು ಸಮಾಧಾನ. ಶ್ರಾವಣ ಮುಗೀತು, ಈಗ ಗಣೇಶ ಹಬ್ಬ ಬಂತಲ್ಲ, ಹೀಗಾಗಿ ಕರ್ಜಿಕಾಯಿ ಮಾಡೋದು ಹೆಂಗಂತ ನೋಡೋಣ. ಮೊದಲು ನಾನು ಬೆಲ್ಲ ಎಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡೇನೆ, ಶೇಂಗಾ ಹುರ್ಕೊಂಡು ಪೌಡ್ರ್ ಮಾಡಿದ್ನಿ. ಅದ್ರೊಳಗೆ ಪೌಡ್ರ್ ಮಾಡಿದ ಬೆಲ್ಲ ಸ್ವಲ್ಪ ಗೋಧಿ ಹಿಟ್ಟು ಹುರಿದು ಹಾಕ್ಬೇಕು. ಆಮೇಲೆ ಎಳ್ಳು, ಬೆಳ್ದೊಡೆ, ಜಾಜಿಕಾಯಿ ಸಣ್ಣ ಮಾಡಿ ಇಟ್ಕೊಳ್ಳೋಣ. ಈಗ ಹೆಂಗೆ ಮಾಡೋದಂತ ನೋಡೋಣ. ಹುರಿದಿದ್ದು ಶೇಂಗಾ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದ್ರೊಳಗೆ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಹುರಿದಿದ್ದು ಅದ್ರೊಳಗನ ಎಳ್ಳು ಹಾಕ್ಕೊಳ್ಳೋದು. ಗೋಧಿ ಹಿಟ್ಟು ಹುರಿಯತ್ತೇವಲ್ಲ, ಇದನ್ನು ಒಂದು ಸ್ವಲ್ಪ ಹಾಕ್ಕೋಬೇಕು, ಯಾಕಂದ್ರೆ ಸ್ವಲ್ಪ ಉದುರು ಬರ್ತದೆ. ಆಮೇಲೆ ಜಾಜಿಕಾಯಿ ಎಳ್ದೊಡೆ ಪೌಡ್ರ್ ಹಾಕಿ ಚಲೋ ಹೊತ್ತಂಗೆ ಎಲ್ಲ ಮಿಕ್ಸ್ ಮಾಡೋದು. ನಮ್ದು ಒಳಗಿನ ತುಂಬೋದು ಹೂರ್ಣ ರೆಡಿ ಆಯಿತು. ಹೂರ್ಣದ ವಿಡಿಯೋ ಸ್ಕಿಪ್ ಆಗಿದೆ, ಬೇಬೇಡ್ರಿ. ಮತ್ತು ಈಗ ಕರ್ಜಿಕಾಯಿ ಮಾಡೋಕ್ಕೆ ನಾವು ಮ್ಯಾಗಿಂದ ಹಿಟ್ಟನ್ನು ಅದ್ಕೊಳ್ಳೋಣ. ಮೈದಾ ತೊಗೊಂಡಿದ್ದೀನಿ, ಅದ್ರಾಗ ಒಂದು ಸ್ವಲ್ಪ ರವೆ ಹಾಕ್ಕೊಳ್ಳೋದು. ಎಣ್ಣೆ ಅಥವಾ ತುಪ್ಪ ಕಾಶಿ ಒಂದು ಸ್ವಲ್ಪ ಉಪ್ಪು ಹಾಕಿ ಗಟ್ಟಿ ನಾದ್ಕೊಂಡು ಖಾಲಿ ಆಗೋದು. ಒಂದು ನಾದ್ಕೊಂಡು ಅದಕ್ಕೆ ಒಂದು ತಾಸು ಅಥವಾ 2 ತಾಸು ಹಿಟ್ಟು ಇಟ್ಕೊಂಡ್ರೆ ಅಷ್ಟು ನಮ್ದು ಹಿಟ್ಟು ನೆನೀತದಲ್ಲ, ಅಷ್ಟು ಕರ್ಜಿಕಾಯಿ ಚಲೋ ಆಕ್ಕಾವ. ಹಿಟ್ಟು 2 ತಾಸು ಆಗಿ ರೆಡಿ ಆಯ್ತು. ಹಿಂಗಾಗಿ ಉದ್ದ ನಾನು ಹಿಂಗೆ ಉಳ್ಳಿ ಮಾಡಿಕೊಂಡು ಸಣ್ಣಗೆ ನನಗೆ ಎಷ್ಟು ಉಳ್ಳಿ ಬೇಕಷ್ಟು ಎಲ್ಲ ಚಾಕುಲೆ ಕಟ್ ಮಾಡಿಕೊಂಡು ಉಳ್ಳಿ ಮಾಡಿಕೊಂಡು ಈ ಕಡೆ ಉದ್ದಾಗೆ ಪುರಿ ಹಂಗೆ ನಾನು ಈ ಕಡೆ ಲಟ್ಸ್ಕೊಂಡು ಇದು ಏನು ನಾನು ಹೂರ್ಣ ಮಾಡ್ಕೊಂಡಿದ್ದೆಲ್ಲ ಶೇಂಗಾ ಪುಡಿದ ಇದ್ರೊಳಗೆ ಹಾಕಿ ಹಿಂಗೆ ಕೈಯಲ್ಲಿಂದ ನಾನು ತುಂಬಿರ್ತೀನಿ. ನಮ್ಮಮ್ಮ ಹಿಂಗೆ ತುಂಬ್ತಿದ್ರು, ಹಿಂಗಾಗಿ ನಾನು ಕೈಲೇನು ತುಂಬ್ತೀನಿ, ತೆಳಗಿಟ್ಟು ನಂಗೆ ತುಂಬಕ್ಕೆ ಬರೋದಿಲ್ಲ. ತುಂಬಬೇಕಾದ್ರೆ ಸ್ವಲ್ಪ ಹಾಲು ಹಚ್ಚಿ ತುಂಬಿದ್ರೆ ನಮ್ದು ಕರ್ಜಿಕಾಯಿ ತುಂಬಿದ್ದು ಎಲ್ಲ ರೆಡಿ ಆಕ್ಕಾವ. ಇದ್ರೊಳಗೆ ಬರೀ ಶೇಂಗಾ ಬೆಲ್ಲ ಎಳ್ಳ ಇರ್ತದಿಂದ ತಿನ್ನಕ್ಕೂ ಭಾಳ ಹೆಲ್ದಿ ಇರ್ತಾವೆ. ಹಿಂಗಾಗಿ ನಾನು ಪ್ರತಿ ಸಲ ಮಾಡ್ರೆ ಇದೇ ರೀತಿ ಮಾಡ್ತೀನಿ. ಕಡೆ ಎಣ್ಣೆ ಬಿಸಿಯಾಗಿತ್ತು, ಅದ್ರೊಳಗೆ ನಾನು ಇದು ಕರ್ಜಿಕಾಯಿ ಎಲ್ಲ ಹಾಕ್ಕೊಂಡೆ. ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಕೊಂಡು ಚಲೋ ಹೊತ್ತಂಗೆ ಕೆಂಪೂರ್ಣ ಆಗೋವರೆಗೆ ನಾವು ಇದನ್ನ ಕರ್ಕೋಬೇಕು. ಮಸ್ತ್ ಕುರ್ಕುರೀತ ನಮ್ದು ಕರ್ಜಿಕಾಯಿ ರೆಡಿ ಆಕಾವ. ನಮ್ಮ ಕಡೆ ಕರ್ಜಿಕಾಯಿ ಮುರುಗ್ನ ಎರಡೂ ಅಂತಾರೆ. ನಿಮ್ಮ ಸೈಡ್ ಏನಂತಾರಂತ ನಂಗೆ ನಕ್ಕಿ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ನೀವು ಇದು ಗಣಪತಿ ಬಪ್ಪಾಗ ನೈವೇದ್ಯಗೆ ಮಾಡ್ತಿರೋ ಇಲ್ಲೋ ಅದು ನಂಗೆ ಹೇಳ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.